ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಿದ್ದಾರೆ. ಬಟ್ ಏನ್ ಮಾಡಿದ್ದಾರೆ, ನಮ್ಮಲ್ಲಿರುವಂತಹ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತ ಯಾವ ನಮ್ಮ ಮುರಾರ್ಜಿ ಸ್ಕೂಲ್ ಆಗಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಕೂಲ್ ಆಗಲಿ ಅಥವಾ ಅಲ್ಪಸಂಖ್ಯಾತರ ಸ್ಕೂಲ್ಗಳಾಗಲಿ, ಇವೆಲ್ಲ ಶಾಲೆಗಳಲ್ಲಿ ಅವ್ರನ್ನ ಕಟ್ಟಡ ಕಟ್ಟಿಸುವಂತ ಟೈಮಲ್ಲಿ ನಾವು ಬಹಳ ಕಷ್ಟಪಟ್ಟು ನಮ್ಮ ಕ್ಷೇತ್ರಕ್ಕೆ ಒಯ್ದು ನಾವನ್ನ ಜಾಗ ಕೊಡಿಸಿ ಬಹಳ ಮುತುವರ್ಜಿ ವಹಿಸಿ ಇಲ್ಲಿಂದ ಸ್ಕೂಲ್ ತಗೊಂಡೋಗ್ಬೇಕಾದ್ರೆ ಸಾಕಷ್ಟು ಎಫರ್ಟ್ ಹಾಕಿ ನಾವು ಸ್ಕೂಲ್ಗಳನ್ನು ತಗೊಂಡೋಗ್ತೀವಿ. ಸ್ಕೂಲ್ಗಳು ತಗೋದ್ರಿಂದ ಇದನ್ನೇನ್ ಮಾಡ್ಬಿಟ್ರ, ಸ್ಟೇಟ್ ಲೆವೆಲ್ ಸೆಲೆಕ್ಷನ್ ಕಮಿಟಿ ಮಾಡ್ಯಾರ. ನಮ್ಮ ಕ್ಷೇತ್ರದಲ್ಲಿ ಯಾರು ಮಂಡ್ಯದವರು, ಮೈಸೂರವರು, ಅವರೆಲ್ಲ ಚಾಮರಾಜನಗರ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ನಮ್ಮಲ್ಲಿ ಲೋಕಲ್ ಹುಡುಗರಿಗೆ ಸಿಗಂಗಿಲ್ಲ ಪರಿಸ್ಥಿತಿ. ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ, ನೀವು ಬಂದಿದ್ದಕ್ಕೆ ಇದಂತಲ್ಲ, ನೀವೇ ಸರಿ ಇದೆ ತೋರ್ರಿ. ಯಾವ್ದೋ ಕ್ಷೇತ್ರದಲ್ಲ ಅಧ್ಯಕ್ಷ, ನಮ್ಮ ವಿನಂತಿ ಏನವ್ರಿಗೆ ಅಟ್ಲೀಸ್ಟ್ ನಮ್ಗೆ 65ರಿಂದ 70% ನಮ್ಮ ಕ್ಷೇತ್ರಕ್ಕೆ ಸೀಮಿತ ಇರಲಿ. ನಮ್ಮ ಕ್ಷೇತ್ರ ಮಕ್ಕಳಿಗೆ 30-40% ಬೇಕಾದ್ರೆ ಹೊರಗಿನ ಮಕ್ಕಳಿಗೆ ಕೊಡ್ಲಿ ಅಂತೇಳಿ ನಾವು ನಮ್ಮ ಬಹಳ ಕಳಕಳ ವಿನಂತಿ. ಆದ್ರೆ ನಾ ಮೊನ್ನೆನೂ ಒಂದ್ಸಲ CLP ಹೇಳಿದಾಗಲಿ ಅಥವಾ ಈಗೊಂದು ಮಾಡದಂತ ಟೈಮ್ 25% ಇಟ್ರ 25% ರಿಸರ್ವೇಷನ್ ಮಾಡಿವಿ ಅಂತ ಹೇಳಿ ಅಧ್ಯಕ್ಷ, ಇದು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ. ಸೂಕ್ತವಾದಂತ ಅದಲ್ಲ. ಯಾಕಂದ್ರೆ ಇದ್ರಾಗ ಜನರಲ್ ಮೆರಿಟ್ ಹುಡುಗರ್ನ ಇಟ್ಟಿಲ್ಲ, ಬರೀ OBC ಇಟ್ರಿ, 2Aಗೆ 12% ಇಟ್ರಿ, ಆಮೇಲೆ ಪ್ರವರ್ಗ 2ಗೆ 3% ಇಟ್ರಿ, 3Bಗೆ 3% ಇಟ್ರಿ. ಇವೆಲ್ಲ ಸೂಕ್ತವಾದಂತ ಅಲ್ಲ ಅಂತ ನಾವು ವಿನಂತಿ ಮಾಡ್ಕೊತೇವೆ ಅಧ್ಯಕ್ಷ. ಯಾಕಂದ್ರೆ ಜನರಲ್ ಮೆರಿಟ್ ಹುಡುಗರು ಸಾಕಷ್ಟು ಬಡ ಮಕ್ಕಳು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಓದಕ್ಕೆ ಅವಕಾಶ ಇಲ್ಲ. ಆಮೇಲೆ ಇದರ ಮೇಲೆ ಐತೆ ಅಧ್ಯಕ್ಷ ಇನ್ನೊಂದು, ಈಗ ಸಹಜವಾಗಿ ಮುರಾರ್ಜಿ ಸ್ಕೂಲ್ಗಳಿಗೆ ಕೆಲಸ ಸೇರಿಸಬೇಕಂದ್ರೆ ಯಾರು ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿದ್ದಂತವ್ರ ಆ ಮಕ್ಕಳಿಗೆಲ್ಲ ಟ್ಯೂಷನ್ ಕೊಡಿಸಿ ಅವ್ರನ್ನ ವರ್ಷಗಟ್ಟಲೆ ಬೇರೆ ಕಡೆ ಟ್ಯೂಷನ್ ಇಟ್ಟು ಅಂತ ಯಾರು ಆರ್ಥಿಕವಾಗಿ ಸಬಲರಿದಾರ ಅಂತವ್ರು ಮಾತ್ರ ಹೋಗಕ್ಕೆ ಸಾಧ್ಯತೆ ಅಧ್ಯಕ್ಷ. ಅದಕ್ಕೆ ನಾವು ಸಚಿವರು ವಿನಂತಿ ಮಾಡ್ಕೊಳ್ಳೋದು, ಆ ಕ್ಷೇತ್ರದ ಮಕ್ಕಳಿಗೆ ಮಿನಿಮಮ್ 50% ನೀವು ರಿಸರ್ವ್ ಮಾಡ್ರಿ, 50% ಬೇಕಾದ್ರೆ ನೀವೆಲ್ಲರೂ ಕೊಡ್ರಿ ಅಂತ ನಮ್ಮ ಭಾಳ ಕಳ್ಕೊಳ್ಳಿ ವಿನಂತಿ. ಸಚಿವರು. ಮಾನ್ಯ ಉಪಾಧ್ಯಕ್ಷರೇ,